ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯೋ ಮುನ್ನ ಹುಷಾರ್. ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ ವಂಚನೆ. ವಿವೇಕ್ ಕೇಶವನ್ ಎಂಬಾತನಿಂದ ಸೇರಿದ ಕಂಪನಿ ಮಾರತ್ಹಳ್ಳಿ, ಬಾಣಸವಾಡಿ, ಅಮೃತಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವೆಡೆ ವಂಚನೆ. ಲಕ್ಷ ಹಣ ಪಡೆದು ಮಕ್ಮಲ್ ಟೋಪಿ ಹಾಕ್ತಾರೆ, ಹುಷಾರಾಗಿರೆ. ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ಧೋಕಾ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಜೊತೆ ಫೋಟೋ ತೆಗೆಸಿಕೊಂಡಿರುವ ವಂಚಕ. ಸುಮಾರು 60 ಕೋಟಿಗೂ ಅಧಿಕ ವಂಚನೆ ಮಾಡಿರುವ ಆರೋಪ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕಷ್ಟಪಟ್ಟು ಮನೆಗೆ ಹಣ ಕೊಟ್ಟವರು ಈಗ ಬೀದಿ ಪಾಲು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದ ಕೆಟಿನಾ ಹೋಮ್ಸ್ ಕಂಪನಿ ವೆಬ್ಸೈಟ್ ಮುಖಾಂತರ ಕೆಟಿನಾ ಎಂಬ ಬ್ರೋಕರ್ ಕಂಪನಿಯನ್ನ ಮಾಡಿಕೊಂಡಿದ್ದ. ಮಾಲೀಕರಿಂದ ಮನೆ ಬಾಡಿಗೆಯನ್ನ ಪಡೆಯುತ್ತಿದ್ದ. ವಿವೇಕ್ ಕೇಶವನ್ ಅಂಡ್ ಗ್ಯಾಂಗ್ ಬಳಿಕ ವೆಬ್ಸೈಟ್ ಮೂಲಕ ಲೀಸ್ಗೆ ಮನೆ ಹುಡುಕುತ್ತಿರುವವರಿಗೆ ಗಾಳ. ಮನೆ ಲೀಸ್ಗೆ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆಯುತ್ತಿದ್ದ ವಿವೇಕ್ ಅಂಡ್ ಗ್ಯಾಂಗ್. ಮನೆ ಮಾಲೀಕನಿಗೆ 1-2 ತಿಂಗಳು ಮನೆ ಬಾಡಿಗೆ ಕಟ್ಟಿದ್ದ. ಕಳೆದ 6 ತಿಂಗಳಿಂದ ಮನೆ ಬಾಡಿಗೆ ಹಣ ಕಟ್ಟದೆ ವಿವೇಕ್ ಕೇಶವನ್ ಎಸ್ಕೇಪ್. ರಾತ್ರೋರಾತ್ರಿ ಕಂಪನಿಯು ಖಾಲಿ ಮಾಡಿ ಹೋದ ವಂಚಕ ವಿವೇಕ್. ಮನೆ ಖಾಲಿ ಮಾಡಿ ಎಂದು ಲೀಸ್ಗೆ ಹೋಗಿದ್ದ ಜನರಿಗೆ ಮಾಲೀಕರಿಂದ ಒತ್ತಡ. ಅತ್ತ ಲೀಸ್ಗೆ ಕೊಟ್ಟ ಲಕ್ಷಾಂತರ ರೂಪಾಯಿ ಹಣವೂ ಇಲ್ಲ, ಇತ್ತ ಮನೆಯೂ ಇಲ್ಲದೆ ಬೀದಿಗೆ ಬಿದ್ದ ಕುಟುಂಬಗಳು. ಮನೆ ಲೀಸ್ಗೆ ಕೊಡಿಸಿ ನೂರಾರು ಕುಟುಂಬಗಳಿಗೆ ವಂಚನೆ. ಮನೆ ಚೆನ್ನಾಗಿದೆ ಅಂತ ಲಕ್ಷ ಹಣ ಕೊಟ್ಟವರಿಗೆ ಪಂಗನಾಮ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ವಿವೇಕ್ ಕೇಶವನ್ ಮೇಲೆ ಎಫ್ಐಆರ್ ದಾಖಲು. ಪರಾರಿಯಾಗಿರುವ ವಂಚಕ ವಿವೇಕ್ ಕೇಶವನ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ವರದಿ ಡಾಕ್ಟರ್ ಜ್ಯೋತಿ, ತುಮಕೂರು, ವಿವಾ ನ್ಯೂಸ್ ಕನ್ನಡ. ಲಿಮಿಟೆಡ್ ಅಂತ ಕಂಪ್ನಿ ಇದೆ, ಅಂಡರಲ್ಲಿ ಇಷ್ಟು ಮನೆಗಳು ಲೀಸ್ಗಿದೆ ಅಂತ. ಸೊ ಅವ್ರದ್ದು ಏನು ಕಾನ್ಸೆಪ್ಟು ಅಂದರೆ, ಬೇರೆ ಓನರ್ಸಿಂದ ಡೈರೆಕ್ಟಾಗಿ ಅವ್ರು ರೆಂಟ್ಗೆ ಮನೇನ ತೊಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ರೆಂಟ್ ಪೇ ಮಾಡೋ ಥರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತೊಗೊಂಡು ನಮಗೆ 3 ವರ್ಷ ಕಾಂಟ್ರಾಕ್ಟ್, 2 ಇಯರ್ಸ್ ಕಾಂಟ್ರಾಕ್ಟ್ ಅಂತ ಕೊಡೋ ಥರ. ಸೊ ಇವಾಗ ಏನಾಗಿದೆ, 2 ಇಯರ್ಸಿಂದ ಸ್ವಲ್ಪ ಜನ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಮಾಡ್ಕೊ ಬಂದಿದ್ದಾರೆ. ಇವಾಗ ಸಡನ್ನಾಗಿ ಓನರ್ಸ್ಗೆ ಲಾಸ್ಟ್ 6 ಮಂತ್ಸಿಂದ ರೆಂಟ್ ಹೋಗಿಲ್ಲ. ಓಕೆ, ಬಟ್ ಓನರ್ಸ್ ಅಗ್ರಿಮೆಂಟಲ್ಲೂ ಇದೆ ದಟ್ ಈ ಥರ ರೆಂಟ್ ತೊಗೊಂಡಿದ್ದೀವಿ ಮತ್ತೆ ಸಬ್ಲೀಸ್ ಕೊಡ್ತಾ ಇದ್ದೀವಿ ನಾವು ಬೇರೆಯವ್ರಿಗೆ ಅಂತ. ಸೊ ನಮ್ಮ ಇದರಲ್ಲೂ ಇದೆ ದಟ್, ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಷನ್ ಇಟ್ಟಿಲ್ಲ ಅವರು, ಮತ್ತು ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇವ್ರದ್ದು ಎಲ್ಲ ಕಂಪ್ನಿ ಜೊತೆಗೆ, ನಾವು ಲೀಸ್ ಟೆನೆನ್ಸ್ ಕಂಪ್ನಿ ಜೊತೆ ಡೈರೆಕ್ಟಾಗಿ, ಓನರ್ಸು ಕಂಪ್ನಿ ಜೊತೆಗೆ ಡೈರೆಕ್ಟಾಗಿ. ಸೊ ಅದು ಅಗ್ರಿಮೆಂಟಲ್ಲಿ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ರೆಂಟ್ ಓನರ್ ಆ್ಯಕ್ಚುಯಲ್ ಓನರ್ಸ್ ಜೊತೆಗೆ. ಸೊ ಇಷ್ಟೆಲ್ಲ ಆಯಿತು. ಇವಾಗ ಲಾಸ್ಟ್ 6 ಮಂತ್ಸಿಂದ ಅವ್ನು ರೆಂಟ್ ಕೊಟ್ಟಿಲ್ಲ ಓನರ್ಗೆ. ಅವರು ವಿವೇಕ್ ಕೇಶವನ್ ಅಂತ ಓನರ್ ಹೆಸರು. ಈಸ್ ಕರೆಂಟ್ಲಿ ದುಬೈ ಇದ್ದಿದ್ದು, ಇವಾಗ ಬ್ಯಾಂಗ್ಳೂರ್ಗೆ ಬಂದಿದ್ದಾರಂತೆ ಯಾವುದೋ FIR ಮೇಲೆ. ಬಟ್ ಅದು ಡೀಟೇಲ್ಸ್ ಗೊತ್ತಿಲ್ಲ, ಎಲ್ಲಿದ್ದಾರೆ ಏನು ಅಂತ. ಪೊಲೀಸ್ ಏನೋ ಇನ್ನೂ ಆಕ್ಷನ್ಸ್ ತೊಗೊಂಡಿಲ್ಲ. ಐ ಮೀನ್ ಗೊತ್ತಾಗಿಲ್ಲ ಪೊಲೀಸ್ಗಿನ್ನೂ. ಅವ್ರು ದೇ ಸೇಯಿಂಗ್ ದಟ್ ವಿ ಆರ್ ಇನ್ ಸರ್ಚ್ ಅಂತ ಅಂದ್ಬಿಟ್ಟು ಸರ್, ನಾವು ಲೋನ್ ತೊಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ. ನಾವು ತಿಂಗಳ ಅಲ್ಲಿ EMIನೂ ಕಟ್ತಾ ಇದ್ದೀವಿ. ನಮಗೂ ಫ್ಯಾಮಿಲಿ ಇದೆ, ಮಕ್ಕಳಿದೆ, ಸ್ಕೂಲ್ ಫೀಸಸ್ಗಳಿದ್ದಾವೆ. ನಮಗೂ ತುಂಬ ಪ್ರೆಷರಸ್ ಇದೆ. ನಾವು ಇದರಲ್ಲಿ ಒಂದು ಸಿಗಾಕೊಂಡು ನಾವು ಇದರಲ್ಲಿ 3 ತಿಂಗಳಿಂದ ನಾವು ಊಟ, ನಿದ್ದೆ, ನೆಮ್ಮದಿ ಏನು ಇಲ್ದಲೆ, ನಮಗೂ ಸುಖ ಇಲ್ದಲೆ, ನಾವು ನೋಡಿ ಕೆಲಸಕ್ಕೆ ಹೋಗ್ದಲೆ ಈ 3 ತಿಂಗಳಿಂದ ಇದರಿಂದನೇ ಓಡಾಡ್ತಾ ಇದ್ದೀವಿ. ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಝೋನಲ್ಲಿ ಪೊಲಿಟಿಷಿಯನಿಗೆ ಹೋಗಿದ್ದೀವಿ, ಅಲ್ಲೂ ಅವ್ರು ನಮಗೆ ಸಹಕರಿಸ್ತಾ ಇಲ್ಲ. ಇಲ್ಲಿ ಬಂದರೂ ಇಲ್ಲೂ ಸಹಕರಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮದಿಂದ ನಾವು ಹೇಳ್ತಿದ್ದೀವಿ, ನಮಗೆ ಸ್ವಲ್ಪ ಸಹಾಯ ಮಾಡಿ. ಈ ಕಂಪ್ನಿ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ. ಇದು ಒಂದು 350 ಜನ ಇದ್ದಾರೆ. ಅಮೌಂಟ್ ಬಂದು 60 crores ಬರುತ್ತೆ ಸರ್. ಇದು ಯಾವ ಭಾಗದಲ್ಲಿ ಈ ಥರ ಮೋಸ ಮಾಡಿದ್ರು? ಇದು ಟೋಟಲಿ ಬೆಂಗಳೂರಲ್ಲೇ. ಈಗ ನಾನು ಹೊಸದಾಗಿ ಕೇಳ್ತೀನಿ, ಡೆಲ್ಲಿಯಲ್ಲೂ ಇದು ಸ್ಟಾರ್ಟ್ ಆಗಿದೆ. ಈ ಕಂಪ್ನಿ ಹೆಸರು ಸರ್, ಮತ್ತೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಸರ್? ಅವ್ರ ಬ್ಯಾಕ್ಗ್ರೌಂಡು ಬಂದು ಅವರು ಏನು ಮಾಡ್ತಾರೆ, ಇವರು ಕಮೋಡಿಟಿ ಬಿಸ್ನೆಸ್ ಮಾಡ್ತಾರಂತೆ. ನಮ್ಮ ಹತ್ರ ದುಡ್ಡು ತೊಗೊಂಡು ಅವರು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅವರು ಆ ಪ್ರಾಫಿಟಲ್ಲಿ ಆ ಓನರ್ಗಳಿಗೆ ಅವರು ರೆಂಟ್ ಪೇ ಮಾಡೋ ಥರ ಅವರು ಬಿಸ್ನೆಸ್ ಮಾಡ್ತಿರೋದು. ಇವರು ಬಂದು ಸ್ಟೇ ಆಗಿರೋದು, ಇವರು ಪ್ರಾಪರ್ಲಿ ಬಂದು ಬೆಂಗಳೂರವರೇ, ಆದರೆ ಇವರು ದುಬೈಯಿಂದ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು, ಇವರು ಆಪ್ರೇಟ್ ಮಾಡ್ತಿರೋದು. ಅವ್ರ ಹೆಸರು ವಿವೇಕ್ ಕೇಶವನ್ ಅಂತ. ಕಂಪನಿ ಹೆಸರು ಕೆಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್.